ಓ ದೇವರ, ಇದು ನಾನು ಬೇಕು ಅಂತೇಳಿ ಇಟ್ಟದ್ದು ರೀ. ಚಂದ ಧೂಳು ಒರೆಸ್ಲಿಕ್ಕೆ ಮಾಡಿದಿರಿ ಆಗಿರ್ಬೇಕು. ಅಲ್ಲ, ನೀವೇ ಹೇಳಿದ್ದು ಕೇಳುವ ಮುಂಚೆ ಅಷ್ಟು ಬೇಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಬುಧವಾರ, ಹಾಗೆ ಈಗ ಗಂಟೆ 9 ಆಗಿದೆ. ನಾನು ಮೇಲೆ ರೂಮಿಗೆ ಬಂದಿದ್ದೇನೆ. ಇಲ್ಲಿ ಆಗ ಸ್ವಲ್ಪ ಮಳೆ ಇತ್ತು, ಬಟ್ ಈಗ ಬಿಸಿಲುಂಟು. ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಆಚೆ ನೋಡಿದ್ರೆ ತುಂಬಾ ಬಿಸಿಲು ಬರ್ತಾ ಇದೆ. ಬಟ್ ತುಂಬ ಸೆಕೆ ಆಯ್ತಾ, ರಾತ್ರಿ ಫ್ಯಾನ್ ಇಲ್ಲದೆ ಮಲಗಲಿಕ್ಕೆ ಆಗೋದಿಲ್ಲ ಒಂದು. ಮತ್ತು ಇಡೀ ಕ್ರ್ಯಾಂಪ್ಸ್ ಕಾಲಲ್ಲಿ, ನನಗೆ ಫುಲ್ ಕ್ರ್ಯಾಂಪ್ಸ್ ಬಂದಿದೆ. ಎಂತ ಅಂದರೆ ಡಿಹೈಡ್ರೇಟ್ ಆಗಿಯಾ ಎಂಥ ವಿಚಿತ್ರ. ಹಾಗೆ ಈಗ ತುಂಬ ಕೆಲಸ ಉಂಟು ಈಗ ಮಾಡಲಿಕ್ಕೆ. ನಾನು ಆರಾಮಲ್ಲಿ ಕೂತ್ಕೊಂಡಿದ್ದೇನೆ. ಹಾಗೆ ನಂದು ಕೆಲವು ವೀಡಿಯೋಸ್ ಆಗಲಿಲ್ಲ, ಎಡಿಟ್ ಮಾಡಿ ಅದೆಲ್ಲ ಮಾಡಬೇಕು. ಹಾಗೆಯೇ ಈಗ ಹೋಗುದು ಕೆಳಗೆ. ನಾನು ಕ್ವಿಕ್ ವಿಡಿಯೋ ಮಾಡುವಂತೇಳಿ ಬಂದದ್ದು. ಇದು ಬಟ್ಟೆ ಹಾಕ್ಲಿಕ್ಕೆ ಸಿಕ್ತು. ಹಾಗೆ ಇನ್ನು ನಾನು ಎಲ್ಲ ಕೆಲಸ ಮುಗಿಸಿ ಮತ್ತೆ ಸಿಗ್ತೇನೆ. ಸೊ ಅದೇ, ಈಗ ಮಳೆ ಬರ್ತಿದ್ರೆ ಒಳ್ಳೆಯದು, ಒಂದು ಸ್ವಲ್ಪ ಬಿ-ರೋಲ್ಸ್ ಸಿಗ್ತಿತ್ತು. ಬಟ್ ನೋ ಪ್ರಾಬ್ಲಮ್, ನೋಡುವ ಹೇಗೆಲ್ಲ ಆಗ್ತದೆ ಅಂತ. ಸೆಕೆ ಇಲ್ಲಿ ಸೆಕೆ. ಅದೊಂದು ಕೆಲಸ ಎಲ್ಲ ಆಯಿತು. ಇನ್ನು ಕೆಳಗೋಗಿ ಅಲ್ಲಿ ಕೆಲವು ಬುಕ್ಸ್ ಎಲ್ಲ ಉಂಟು, ಅದನ್ನೆಲ್ಲ ತೆಗೆದಾಕ್ಬೇಕು ಈಗ. ಹಾಗೆ ಅದೊಂದು ಕೆಲಸ ಮಾಡಲಿಕ್ಕೆ ಉಂಟು. ಆಗ ಆಗಲಿಲ್ಲ. ಹಾಗೆ ರಬರಪ್ಪ ಈಗ ಅದನ್ನು ಮಾಡಿ ಮುಗಿಸ್ಬೇಕಿಲ್ಲ, ಮತ್ತೆ ಅವರು ನೆಲ ಒರೆಸ್ತಾರೆ ಮಮ್ಮಿ. ಆದ ಕಾರಣ ಈಗ ರಬರಪ್ಪ ತೆಗೆದದನ್ನು ಹಾಕಬೇಕು. ಬಟ್ ಹೊರಗೆಂತ ಬಿಸಿಲು ಮಾರಿ ನಾನು ತೋರಿಸ್ತೇನೆ ಹೇಗುಂಟು ಅಂತ. ಒಮ್ಮೆ ಇದು ಮಾಡಿ ಮತ್ತೆ ಬೀರೋಲ್ಸ್ ಹಾಕಿರ್ತೇನೆ. ಎಂಥ ಸೆಕೆ, ಒಂದು ಚೂರು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಫುಲ್ ಬೆವರು, ಡಿಹೈಡ್ರೇಟ್ ಆಗ್ತದೆ, ಅಷ್ಟು ಸೆಕೆ ಉಂಟು ಇಲ್ಲಿ. ಅಂದರೆ ಮಳೆದ್ದು ಒಮ್ಮೆ ಒಂದು 5 ಗಂಟೆ ಆಚೆ, ಬೆಳಿಗ್ಗೆ 5 ಗಂಟೆ ಆಚೆ ಒಮ್ಮೆ ಬಂದಿತ್ತು ನಾನು ಎದ್ದೇಳುವಾಗ. ಆದ ನಂತರ ಮಳೆವೇ ಇಲ್ಲ. ಅಲ್ಲಿ ಸಾಕಾಗ್ತದೆ ಸೆಕೆಗೆ, ಅಷ್ಟು ಸೆಕೆ ಉಂಟು. ಹಾಗೆ ಸ್ವಲ್ಪ ಒಂದು ಇಷ್ಟೇ ಅಮೌಂಟಲ್ಲಿ ಗಾಳಿ ಬರ್ತುಂಟು, ಬೇರೆ ಎಂತೆಲ್ಲ. ಹಾಗೆ ನಾನು ಕೆಳಗೆ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಾನು ಕೆಲವು ಬೀರೋಲ್ಸ್ ಹಾಕಿರ್ತೇನೆ, ನೀವು ಅದನ್ನು ನೋಡಿ ಬನ್ನಿ. ಬನ್ನಿಲ್ಲ, ಕೆಳಗೆ ಬಂದೇನೆ. ಈಗ ಈ ರೂಮ್ ಇದು ಫುಲ್ ಕ್ಲೀನ್ ಮಾಡಬೇಕು. ತೆಗ್ದು ಹಾಕೋ ಇಲ್ಲಿ ಎಲ್ಲಿಯಾದ್ರು. ಎಲ್ಲಿ ಸ್ಪೇಸ್ ಉಂಟು ಅಲ್ಲಿ ನೀವು ಹೇಳಿ, ಎಲ್ಲಿ ಹಾಕುವ? ಎಲ್ಲಿ ಹಾಕುವ? ಕೋಣಿ ಬೆಸ್ಟ್ ಯಾವುದು ಇದಿಲ್ವಾ? ಹಾಕುವ, ಫುಲ್ ತೆಗಿಬೇಕೀಗ. ಎಂತ ಬೆಡ್ ಮೇಲೆ ಹಾಕೋದು ಬೆಟರ್ ಅಂತ. ಚಂದ ಹಾಗೆ ಇಲ್ಲಿ ಕೆಳಗೆ ಹಾಕಿದ್ರಿ ಸರ್. ಆಯ್ತು ಮಾರೆ, ಇಲ್ಲಿ ನೋಡಿ ಆಯ್ತು. ಎಂತದನ್ನು ಕೊಡುದು ಅದಲ್ಲ. ಹಾಗೆ ಈ ಫ್ಯಾನ್ ಒಂದು ಹೋಗಿದೆ, ಏನಿಬ್ಬರಿಗೆ ಕೆಲಸ ಇಲ್ಲ. ಹಾಗೆ ಇದನ್ನು ತೆಗಿಬೇಕು ಫುಲ್ ಈ ಸೆಟ್ ಅನ್ನು. ಹಾಗೆ ನಾನು ತೆಗಿದ್ದೇನೆ ಫಸ್ಟ್. ಯಮ್ಮ ತೆಗಿಯುವ ಬೇಗ, ಆಚೆ ತೆಗಿಯುವ. ನೀರು ಒಳಗೆ ಈ ಕಡೆ ಪಾಡವಳ ಎಂತ ಪಾಡವಳಿ ಬಾ ದೂರು ಮಾರಾಯ. ಗೈಡ್ 500 ತೊಂದರೆ ಏನು ಮಾರೆ, ಇಡೀ ಬುಕ್ಸ್ ಹೇಗೆ ನಾನು ಒರೆಸುದು ಹೇಗೆ? ಬುಕ್ಸ್ ಇದು ನೋಟ್ ಬುಕ್ಸ್ ಇದು ನೋಟ್ಸ್ ಎಂತ ಯೂಸ್ ಇಲ್ಲ. ಮತ್ತೆ ನಾನು ಅವತ್ತೇ ಹೇಳಿದೆ, ಇದು ರೀಡರ್ಸ್. ನಿನಗೆ ಹೇಳಿದೆ ಅಲ್ಲ, ನನ್ನ ಕೈ ನೋವು ನನ್ನ ಹತ್ರನೇ ಕೊಡ್ತಿದ್ದೀಯಲ್ಲ, ಇದು ಬೇಡಲ್ಲ ನಿನಗೆ. ಅದು ದಡಬಡ ಸೌಂಡ್ ಬರೋದಿಲ್ಲ. ಯಾವ್ದದು ಬ್ಲಾಕ್ ಡ್ರೆಸ್? ಅದಲ್ಲಿದ್ದದಕ್ಕ ಬಿಸಾಕುದಲ್ಲ, ಅದು ಯಾವ್ದು ಹೋಗಿದೆ ಕಲ.
ಇದು ಅಲ್ಲ ಅದು ಯಾವ್ದು ತರ ಹಳತ್ತು ಅಂತ. ಹಳತ್ತದ ಯಾವುದು? ಓ ದೇವರೇ, ಓ ದೇವರ, ಇದು ನಾನು ಬೇಕು ಅಂತೇಳಿ ಇಟ್ಟದ್ದು ರೀ. ಎಲ್ಲಿ ಇದು ಬೇಕು ಅಂತೇಳಿ, ಇದು ಒಳ್ಳೆ ಡ್ರೆಸ್ ಅದು. ಒಳ್ಳೆ ಡ್ರೆಸ್ ಆದ್ರೆ ಚಂದ ಎಂತ ಮೂಲೆಯಲ್ಲಿ ಇತ್ತದು. ಅದು ಒಳ್ಳೆ ಡ್ರೆಸ್ ಅದು. ಬೇಡ, ಚಂದ ಇದು ಮಾಡ್ತಿದ್ದಾರೆ. ಅದು ಇದಕ್ಕೆಲ್ಲ ಹಾಕುವ ಡ್ರೆಸ್ ಅದು. ಎಲ್ಲಿ ಹಾಕಿದ್ದಿ? ಎಷ್ಟು ಹಾಕಿದ್ದೆ, ಸಮಯ ಅದು ಅಲ್ಲಿ ಇಟ್ಟದದು. ಅದು ನಾನು ಮೊನ್ನೆ ನಿಮ್ಮತ್ತೆ ಹೇಳಿದ್ದೆ, ಅದೊಂದು ಬ್ಲಾಕ್ ಡ್ರೆಸ್ ಒಳಗಿಡಿ ಅಂತ. ಚಂದ ಧೂಳು ಒರೆಸ್ಲಿಕ್ಕೆ ಮಾಡಿದಿರಿ ಆಗಿರ್ಬೇಕು. ಇಲ್ಲ ಇಲ್ಲ, ಇವತ್ತು ತಂದು ಅಲ್ಲಿ ಹಾಕಿದ್ದು ಅಲ್ಲಿ. ಬೇಡ, ಅದು ಒಳ್ಳೆ ಡ್ರೆಸ್ ಬಾರದು, ಕಾಸ್ಟ್ ಡ್ರೆಸ್ ಅದು. ಕಾಸ್ಟ್ಲಿ ಇರ್ತದ್ರೆ ಅದನ್ನೊಂದು ಇಲ್ಲ ಕಪಟ ನಾನು ಯಾವಾಗ ನಿಮ್ಮ ಹತ್ರ ಈ ಡ್ರೆಸ್ ಹಾಕಿ ಸ್ಟಾರ್ಟ್ ಮಾಡಿದಲ್ಲ, ಅವಾಗ ಮಮ್ಮಿ ಅದು ಡ್ರೆಸ್ ಬೇಡ, ನೀವು ಅದಕ್ಕೆ ಕೇಳಿದ್ರು ಯಾವ್ದು ಅದು ಬ್ಲಾಕ್ ಡ್ರೆಸ್. ಹೌದು ಬ್ಲಾಕ್ ಡ್ರೆಸ್, ನೀವು ಮತ್ತೆ ಇಡ್ಲೇ ಇಲ್ಲ. ನಿನಗೆ ಬೇಕಾದಲ್ಲ, ನನಗೆ ಯಾಕೆ? ಅಲ್ಲ, ನೀವೇ ಹೇಳಿದ್ದು ಇದು ಎಂತದ, ಇದು ಬೇಡದ್ರೆ ನಾನು ಒಳಗಿಡಿ ಅಂತ ಹೇಳಿದ್ದೆ. ನಾನು ಅದನ್ನಲ್ಲ, ನಾನು ಬೇರೆ ಒಳಗಿಟ್ಟದ್ದು. ಈ ಡ್ರೆಸ್ ಹಾಕೋ ಮುಂಚೆ ರೀ, ಇಂಥದ್ದು ಡ್ರೆಸ್ ಹಾಕೋ ಮುಂಚೆ ಬ್ಲಾಕ್ ಎಲ್ಲ ಇತ್ತಪ್ರಿ. ನಾನೀಗ ನೀವೀಗ ಕೇಳಿದ್ರೆ ಸೀದಾ ಅದನ್ನು ಹೊರಸ್ಲಿಕ್ಕೆ ಒರೆಸಿ ಈಗ ಆಯ್ತಕ್ಕ ಸ್ವಲ್ಪ. ಅದು ಯಾವ ಕೇಳುವ ಮುಂಚೆ ಅಷ್ಟು ಬೇಗ ಅಲ್ಲಿ ಅಲ್ಲ, ಮತ್ತೆ ನಾನು ಹಾಕ್ತೀನಿ ಬೇಕಾದ್ರೆ. ನನ್ನ ಹಾಗೇನಲ್ಲ, ನೀವು ಆಯ್ತು ಫುಲ್ ಕ್ಲೀನ್ ಆಯ್ತು, ಕ್ಲೀನ್ ಈಗ ಇದನ್ನು ಇವತ್ತು ಕೊಡುದು ಎಂತೆಲ್ಲ ಹಾಗೆ ಆಯ್ತಾ ಬಾ, ಕ್ಲೀನ್ ಆಯ್ತು. ಇಲ್ಲದ್ರೆ ಎಷ್ಟು ಧೂಳಿತ್ತು ಅಲ್ಲಿ, ಸುಮ್ಮನೆ ಓಲ್ಡ್ ಬುಕ್ಸ್ ಎಲ್ಲ ಅಂದರೆ ಆಯ್ತು, ಆಲ್ಮೋಸ್ಟ್ ಆಯ್ತು. ನಾವು ಇನ್ನೆಲ್ಲ ಈಗ ಸಿಲೆಬಸ್ ಎಲ್ಲ ಚೇಂಜ್ ಆಗಿದೆಲ್ಲ, ಹಾಗೆ ಇನ್ನು ನಾನು ನನಗೆ ಎಂತ ಚಿಕನ್ ಫ್ರೈ ಮಾಡಲಿಕ್ಕೆ ಉಂಟು. ಅದನ್ನು ಮಾಡಿ ಆದ ನಂತರ ಮತ್ತೆ ಬಲ್ಸಿದ್ದೇನೆ. ಓಕೆ, ಹಾಗೆಲ್ಲ ಕಥೆ ಆಗಿದೆ. ಈಗ ಬೇರೆಂತ ಇಲ್ಲ. ಮತ್ತೆ ತೋರಿಸ್ತೇನೆ ಚಿಕನ್ ಫ್ರೈ ಮಾಡುವಾಗ ಅಂತ ಊಟ ಮಾಡುವಾಗ ಏನೋ ಹೇಗೆ ಆಗ್ತುಂಟು ರೈ ಶಶಿಕಲ್. ಆಗಿತ್ತು ಓ ಹಂಗೇನಾ. ಹಾಗೆ ಚಿಕನ್ ಫ್ರೈ ಆಗ್ತಂತಿದ್ರೆ ಒಂದು ಸ್ವಲ್ಪ ಸಿನಿಮಾಟಿಕ್ ವೀಡಿಯೋ ತೆಗೆಯುವ ಯಾವಾಗಲ್ಲ ಹಾಗೆ. ಫ್ರೈ ಆಗಿದೆ. ಈಗ ಇನ್ನು ಊಟ ಮಾಡಿದವ ಗಂಟೆ 2 ಆಗ್ತಾ ಬಂದು ಹಸಿ ಆಗ್ತುಂಟು. ಹಾಗೆ ಕೊಂಡಿದ್ದೆ ಬಂದಾಗ್ತುಂಟು. ದೋಸೆ ಒಂದು 2-3 ಇರಬೇಕಾ ಅಂತ ಮುಗಿಸುವ. ಹಾಗೆ ಹಾಗಾದ್ರೆ ಊಟ ನನಗೆ ಸ್ವಲ್ಪ. ಸೊ ಇನ್ನು ನಾನು ಸಿಕ್ಕುದು ಮೋಸ್ಟ್ಲಿ ಸಂಜೆ ಇದು ಮತ್ತೆ ಮಳೆದ್ದು ಇದು ಬಂದರೆ ನಾನು ಹಾಕ್ತೇನೆ. ಬಟ್ ಈ ಬಿಸಿಲು ಸುತ್ತದೆ ಮಾರೆ, ಬಿಸಿಲು ಅಷ್ಟು ಸೆಕೆ ಉಂಟಿಲ್ಲಿ. ಹಾಗೆ ಇನ್ನು ನೋಡುವ, ಯಾವಾಗ ಕ್ಯಾಮರಾ ಆನ್ ಮಾಡ್ತೇನೆ ಆವಾಗ ಬ್ಲಾಗ್ ಎಂತೂ ಬರ್ತದೆ, ಎಂತೂ ವೀಡಿಯೋ ಮಾಡ್ತೇನೆ. ಹಾಗೆ 5 ಗಂಟೆ 2 ಆಯ್ತು. ಇನ್ನು ನಾನು ಊಟ ಮಾಡಿ ಆದ ನಂತರ ಸಿಗ್ತೇನೆ. ಯಪ್ಪೋ ದೇವರೇ, ಈಗ ಉಂಟಷ್ಟೇ ಅವರಿಗೆ ಈ ಕಾಯಿಗೆ ಭಾಷೆಲ್ಲ ಆಯ್ತಾ, ಇಡೀ ಬಂದಿಲ್ಲಿ ಕೂತ್ಕೊಳ್ಳೋದು, ಇಡೀ ಗಲೀಜು ಮಾಡಿ ಹೋಗುದು. ಈಗ ಅವರಿಗೆ ತಲೆ ತಿರುಗೋದು ಬಂದರೆ ಬಜಿ ಉಪ್ಪದ್ರ ಕಾಗೆದು. ಹಾಗೆ ಒಂದು ಸ್ವಲ್ಪ ಹನಿ ಮಳೆ ಬಂತು. ಇಲ್ಲೊಂದು ಕಾಟ್ ಬಂದರೆ ಮತ್ತೆ ನಾನು ಇಲ್ಲೇ ಸೆಟ್. ಮತ್ತೆ ಫುಲ್ ಡಿಸಿಪ್ಲೀನು ಅದು ಇದು ಎಲ್ಲ ಫಾಲೋ ಮಾಡಲಿಕ್ಕೆ ಆಗ್ತದೆ. ಹಾಗೆ ಅಲ್ಲಿ ತಾಳ ಕಡೆ ಹೋಗ್ತಾ ಉಂಟು, ಕಾಂತದೆಲ್ಲ ಗೊತ್ತಿಲ್ಲ ರೀ, ಕಾಂತೆ ಚೆನ್ನಾಗಿ ಹೋಗ್ತುಂಟು. ಇದಂತ ಬಿಸಿಲು ಯಬ್ಬಾ ಇಡೀ ಹೊಡಿತುಂಟು. ಹಾಗೆಲ್ಲ ನಮ್ಮ ಕತೆ. ಎನರ್ಜಿ ಇಲ್ಲ ಫುಲ್ ಆದಾಗೆ. ಈಗ ಇದು ತಿಂದು ಬಂದೆ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಬಂದಾಗ ಆಯ್ತು. ಹಾಗೆ ಇನ್ನು ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸುವುದು. ಹಾಗೆ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಇನ್ನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದಕ್ಕಿಂತ ಮುಂಚೆ ನಾನು ಲಾಸ್ಟಲ್ಲಿ ಒಂದು
ಇದಾಕಿರ್ತೇನೆ ಅಂತ ಒಂದು ವಿಡಿಯೋ ಹಾಕಿರ್ತೇನೆ, ಅದನ್ನು ನೋಡಿ ಕ್ಲಿಕ್ ಮಾಡಿ ಅದಕ್ಕೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೇನೆ. ಆ ವಿಡಿಯೋ ನೋಡಿ, ಅದು ತುಂಬ ತುಂಬ ಒಳ್ಳೆ ವ್ಲಾಗ್ ಅದು ಫ್ರೆಂಡ್ಸ್ ಒಟ್ಟಿಗೆ ಮಾಡಿದ್ದು. ಪ್ಲೀಸ್ ಅದನ್ನು ನೋಡಿ, ಪ್ಲೀಸ್ 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 ಪ್ಲೀಸ್. ಅದು ನಾನು ತುಂಬ ಎಡಿಟಿಂಗ್ ಎಲ್ಲ ಮಾಡಿ ಒಮ್ಮೆ ಅಪ್ಲೋಡ್ ಅದೆಲ್ಲ ಮಾಡಿ ಆಗಿ ತುಂಬ ಇದಾಗಿತ್ತು. ಸೊ ತುಂಬ ಕೆಲಸ ಇತ್ತು ಇದರಲ್ಲಿ. ಅದಕ್ಕೆ ಪ್ಲೀಸ್ ಆ ವ್ಲಾಗನ್ನು ನೋಡಿ ಎಂಜಾಯ್ ಮಾಡಿ. ಸಿಗ್ತೇನೆ.